ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೋರ್ಟು 10,000 ರೂಪಾಯಿ ದಂಡ ವಿಧಿಸಿದೆ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಆಗ ವಿಪಕ್ಷದಲ್ಲಿತ್ತು, ಬಿಜೆಪಿ ಆಡಳಿತದಲ್ಲಿತ್ತು. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದರು. 2022 ಏಪ್ರಿಲ್ 14ನೇ ತಾರೀಕು ರೇಸ್ ವ್ಯೂ ಹೋಟೆಲ್ ಬಳಿ ಈ ಪ್ರತಿಭಟನೆ ನಡೆದಿತ್ತು. ಅವತ್ತು ಸಚಿವರಾಗಿದ್ದಂಥ KS ಈಶ್ವರಪ್ಪ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯಾಗಿತ್ತು. ಪ್ರತಿಭಟನೆಗೆ ಸಂಬಂಧಿಸಿದಂತೆ 10,000 ರೂಪಾಯಿ ದಂಡ ವಿಧಿಸಿದೆ ಹೈಕೋರ್ಟ್ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಮಾರ್ಚ್ 6ನೇ ತಾರೀಕು ವಿಚಾರಣೆಗೆ ಖುದ್ದು ಹಾಜರಾಗಿ ಅಂತ ಕೋರ್ಟು ಕೂಡ ಸೂಚನೆಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿಯೂ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಪ್ರತಿಭಟನೆ ಅನ್ನೋ ಕಾರಣಕ್ಕಾಗಿ ದಂಡ ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಯಮ ಉಲ್ಲಂಘನೆಯಾಗಿದೆ ಅಂತನಾ ಅಥವಾ ನಿಗದಿತ ಜಾಗದಲ್ಲಿ ಪ್ರತಿಭಟನೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ರೀಸನ್? ಖಂಡಿತ ರಕ್ಷತ್, ಈ ವಿಚಾರದಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಯಾಕೆ ದಂಡ ಹಾಕಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಬೇಕಾಗಿರುವಂತದ್ದು. ಮೊದಲನೇದಾಗಿ ಇವರೇನು ಅರ್ಜಿ ಸಲ್ಲಿಸುವಂತಹ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಅನಗತ್ಯವಾಗಿ ಬೇಕಿಲ್ಲದೆ ಇದ್ರು ಕೂಡ ಓರ್ವ PSI, ಅದರಲ್ಲೂ ಪ್ರಮುಖವಾಗಿ ಕುಮಾರಿ ಜಹೀದಾ ಅಂತ ಹೇಳಿ ಇವರ ವಿರುದ್ಧ ಯಾರು FIR ದಾಖಲಿಸಿದ್ರು ಆ ಒಬ್ರು PSI ನ ಪ್ರತಿವಾದಿಯನ್ನಾಗಿ ಮಾಡುವಂತಹ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಅವರಿಗೆ 10,000 ದಂಡ ವಿಧಿಸುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿರುವಂತದ್ದು. ಇನ್ನ ಪ್ರಕರಣದ ಹಿನ್ನೆಲೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ನೋಡೋದಾದ್ರೆ ಕೇಸ್ನಲ್ಲಿ ಅವರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಜೊತೆಗೆ ಈಶ್ವರಪ್ಪನವರನ್ನ ರಾಜೀನಾಮೆ ಕೊಡಬೇಕು ಅಂತ ಇವರೇನು ಪ್ರತಿಭಟನೆ ನಡೆಸುವಂತಹ ಕೆಲಸವನ್ನು ಮಾಡಿದ್ರು. ಈ ವೇಳೆಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ಒಬ್ರು ಜನಪ್ರತಿನಿಧಿಯಾಗಿದ್ದು ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು ಇವರು ಜನರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಅನ್ನೋ ಒಂದು ಆರೋಪವನ್ನು ಮಾಡಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ FIR ದಾಖಲಿಸಿದ್ರು. ಈ ಒಂದು ಪ್ರಕರಣದನ್ನ ಈಗಾಗಲೇ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ 42ನೇ ACM ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ ನಡೀತಿತ್ತು. ಈಗಷ್ಟೇ ಮೊನ್ನೆ ಕಳೆದ ವಾರ ಎಲ್ರಿಗೂ ಕೂಡ ಈಗ NBWN ಇಶ್ಯೂ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಿತ್ತು. ಎಲ್ರಿಗೂ ಕೂಡ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿತ್ತು. ಆ ವಾರೆಂಟ್ ರದ್ದು ಕೋರಿ ಜೊತೆಗೆ ಈಗಾಗಲೇ ವಿಚಾರಣಾ ನ್ಯಾಯಾಲಯ ನಡೆಸುತ್ತಿರುವಂತಹ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗೆ ತಡೆ ಕೋರಿ ಇವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಂಡಂತಹ ಕೋರ್ಟ್ ಇವತ್ತು ಒಂದ್ ರೀತಿ ತಾರಾಟ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ನ್ಯಾಯಮೂರ್ತಿ ಆಗಿರುವಂತಹ ಕೃಷ್ಣ S ದೀಕ್ಷಿತ್ ಅವರು ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ್ರೆ ಜನರಿಗೆ ಮಾತ್ರ ಸಂಕಷ್ಟ ಆಗುತ್ತೆ, ಇಲ್ಲಿ ಜನಪ್ರತಿನಿಧಿಗಳು ಮಾತ್ರ ಕಾನೂನು ಪಾಲಿಸದಲ್ಲೇ ಇರಬಹುದಕ್ಕೆ ಅವಕಾಶ ಇದೆಯಾ? ಅವ್ರು ಬೇಕಾದ್ರೆ ಯಾರು ಬೇಕಾದ್ರೂ ಕಾನೂನು ಉಲ್ಲಂಘನೆಯನ್ನ ಮಾಡಬಹುದಾ, ಕಾನೂನು ಉಲ್ಲಂಘನೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ನೀವು ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು ನೀವು ಮಾಡುವಂತ ಎಡವಟ್ಟಿಗೆ ಇದನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಅಲ್ಲಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಲ್ಲ ಅಂತ ಹೇಳಿ ಅಧಿಕಾರಿ ತನ್ನ ಕೆಲಸವನ್ನು ಮಾಡಿದ್ರೆ ಆ ಅಧಿಕಾರಿಯನ್ನೇ ನೀವು ಪ್ರತಿವಾದಿಯನ್ನಾಗಿ ಮಾಡಿದ್ರೆ ಅನ್ನೋ ಒಂದು ಇಟ್ಕೊಂಡು ಇವತ್ತು ಅವರಿಗೆ 10,000 ದಂಡ ವಿಧಿಸುವಂತ ಕೆಲಸವನ್ನು ಮಾಡಿದೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ ಎಲ್ಲರೂ ಕೂಡ ಖುದ್ದಾಗಿ 42ನೇ ACM ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚಿಸುವಂತಹ ಕೆಲಸವನ್ನು ಮಾಡಿದೆ. ಮೊದಲನೇದಾಗಿ 6ನೇ ತಾರೀಕು ಸಿದ್ದರಾಮಯ್ಯ ಅವರು ವಿಚಾರಣೆಗೆ ಹಾಜರಾಗಬೇಕು, ಮತ್ತೆ 7ನೇ ತಾರೀಕು ರಣದೀಪ್ ಸುರ್ಜೇವಾಲಾ ಅವರು ಹಾಜರಾಗಬೇಕು, ಮಾರ್ಚ್ 11ನೇ ತಾರೀಕು MB ಪಾಟೀಲ್ ಹಾಜರಾಗಬೇಕು, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಮಾರ್ಚ್ 15ನೇ ತಾರೀಕು ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿದೆ. ಈ ಮೂಲಕ ಕಾನೂನಿನ ಮುಂದೆ ಜನಪ್ರತಿನಿಧಿಗಳು ಮತ್ತು ಜನರು ಎಲ್ಲರೂ ಕೂಡ ಸಮಾನರು ಅನ್ನೋ ಒಂದು ಅಂಶವನ್ನ ಇವತ್ತು ಹೈಕೋರ್ಟ್ ತಿಳಿಯುವಂತ ಕೆಲಸವನ್ನು ಮಾಡಿದೆ. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.